ಶಿರಸಿ ಹನುಮಗಿರಿ ಗಣೇಶೋತ್ಸವದ ವಿಸರ್ಜನಾ ಮೆರವಣಿಗೆ. ಶಿರಸಿ ಹನುಮಗಿರಿ ಗಣೇಶೋತ್ಸವದ ಮುಖ್ಯ ಆಕರ್ಷಣೆಯೇ ಇಲ್ಲಿ ಸ್ಥಾಪಿಸಲ್ಪಡುವಂತಹ ಗಣೇಶನ ಮಂಗಳಮೂರ್ತಿ. ಪ್ರತಿ ವರ್ಷ ವಿಶೇಷ ರೀತಿಯ ಮಂಗಳಮೂರ್ತಿಯನ್ನು ಇಲ್ಲಿ ಸ್ಥಾಪನೆ ಮಾಡಿ 11 ದಿನಗಳ ಕಾಲ ಪೂಜೆಯನ್ನು ಮಾಡಲಾಗುತ್ತೆ. ಹಿಂದಿನ ಗಣೇಶೋತ್ಸವಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷದ ಗಣೇಶೋತ್ಸವದ ಮಂಗಳಮೂರ್ತಿ ತುಂಬ ವೇಟ್ ಆಗಿದೆ. ಅದಕ್ಕೆ ಕಾರಣ ಈ ವರ್ಷ ಸುರಿದಂತಹ ಮಳೆ. ಈ ಗಣಪತಿಯ ಮೂರ್ತಿ ಎಷ್ಟು ಬೇಗ ಒಣಗುತ್ತೋ ಅಷ್ಟು ವೇಟ್ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಆದರೆ ಈ ವರ್ಷ ಮಳೆ ಕಾರಣದಿಂದ ಬಿಸಿಲು ಇರಲಿಲ್ಲ. ಮಂಗಳಮೂರ್ತಿ ತುಂಬ ವೇಟ್ ಆಗಿತ್ತು. ಗಣೇಶನ ಮಂಗಳಮೂರ್ತಿಯನ್ನು ಟ್ರ್ಯಾಕ್ಟರ್ ಮೇಲೆ ಇಡೋಕೆ ಕ್ರೇನ್ನೇ ತರಿಸ್ಬೇಕಾಯ್ತು. ಸುಮಾರು ಪರಿಶ್ರಮದ ನಂತರ ಶ್ರೀ ಗಣೇಶನ ಮಂಗಳ ಮೂರ್ತಿಯನ್ನು ಟ್ರ್ಯಾಕ್ಟರ್ ಮೇಲೆ ಇಡಲಾಯಿತು. 6 ಗಂಟೆಗೆ ಹೊರಡಬೇಕಾಗಿದ್ದಂತಹ ವಿಸರ್ಜನಾ ಮೆರವಣಿಗೆ 7:15ಗೆ ಆರಂಭವಾಯಿತು. ಅವತ್ತಿನ ದಿನವೇ ಶ್ರೀ ಮಾರಿಕಾಂಬಾ ಗಣೇಶೋತ್ಸವದ 50ನೇ ವರ್ಷದ ಗಣೇಶನ ವಿಸರ್ಜನಾ ಮೆರವಣಿಗೆ ಕೂಡ ಇತ್ತು. 50ನೇ ವರ್ಷವನ್ನು ಬಹಳ ವಿಜೃಂಭಣೆಯಿಂದ ಇಲ್ಲಿ ಗಣೇಶೋತ್ಸವವನ್ನು ಆಚರಿಸಲಾಯಿತು. ಅವರ ವಿಸರ್ಜನಾ ಮೆರವಣಿಗೆಯಲ್ಲಿ ಸುಮಾರು 10ಕ್ಕೂ ಹೆಚ್ಚು ಪೌರಾಣಿಕ ದೃಶ್ಯಾವಳಿಗಳನ್ನು ಹಾಗೆ ನೃತ್ಯವನ್ನು ನೋಡೋಕೆ ಸಿಕ್ತು. ಬಹಳ ಅದ್ಧೂರಿಯಾದಂಥ ಒಂದು ವಿಸರ್ಜನಾ ಮೆರವಣಿಗೆ ಶ್ರೀ ಮಾರಿಕಾಂಬಾ ಗಣೇಶೋತ್ಸವ ಸಮಿತಿಯಿಂದ ಇಲ್ಲಿ ನೋಡೋಕೆ ಸಿಕ್ತು. ನಮ್ಮ ಎದುರಿಗೆ ಬರ್ತಾ ಇದೆ ಶ್ರೀ ಮಹಾಗಣಪತಿ ಯುವಕ ಮಂಡಳಿ ಹನುಮಗಿರಿಯ 44ನೇ ವರ್ಷದ ಮಂಗಳ ಮೂರ್ತಿ ಭವ್ಯ ವಿಸರ್ಜನಾ. Ravan
ಗಣೇಶ ಚತುರ್ಥಿ ಹಬ್ಬ. ಈ ಹಬ್ಬ ಆರಂಭವಾದಾಗ ಎಷ್ಟು ಖುಷಿ ಸಡಗರ ಸಂತೋಷವಿರುತ್ತೋ ಗಣಪತಿಯ ವಿಸರ್ಜನಾ ಸಮಯದಲ್ಲಿ ಅಷ್ಟೇ ಬೇಜಾರಾಗುತ್ತೆ. ನನ್ನ ಕೆಲಸ ಅನ್ನೋದು ಪ್ರತಿದಿನ ಮಾಡೋಕೆ ಸಿಗತ್ತೆ, ಆದರೆ ಇದು ನಮ್ಮ ಕೆಲಸ ಅಂತ ಮಾಡೋಕೆ ಸಿಗೋದು ಇಂತಹ ಸಾರ್ವಜನಿಕ ಉತ್ಸವಗಳಲ್ಲಿ ಮಾತ್ರ. 11 ದಿನ ಗಣೇಶೋತ್ಸವದಲ್ಲಿ ಒಳ್ಳೆಯ ಕ್ಷಣಗಳನ್ನು ಕಳೆದಿರ್ತೀವಿ. ಪೂಜಾ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಸೇರಿ ಒಟ್ಟಿಗೆ ಪಾಲ್ಗೊಂಡಿರ್ತೀವಿ. ಹೀಗಿದ್ದಾಗ ಹಬ್ಬ ಮುಗೀತು ಅಂದಾಗ ಬೇಜಾರಾಗೋದು ಸಹಜ. ನಾವು ಚಿಕ್ಕವರಿದ್ದಾಗ ಆಚರಣೆ ಮಾಡ್ತಿದ್ದ ಗಣೇಶ ಚತುರ್ಥಿ ಹಬ್ಬಕ್ಕೂ ಇವಾಗ ಆಚರಣೆ ಮಾಡ್ತಿರೋ ಗಣೇಶ ಚತುರ್ಥಿ ಹಬ್ಬಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ಲ. ಬೇಜಾರನ್ನು ಕಾಡುತ್ತೆ.
ಇಲ್ಲಿಗೆ ಈ ವರ್ಷದ ಗಣೇಶೋತ್ಸವ ಮುಕ್ತಾಯವಾಗುತ್ತೆ. ಎಲ್ಲರೂ ಗಣಪತಿ ಹತ್ರ ಕೇಳಿದಿಷ್ಟೇ, ಮುಂದಿನ ವರ್ಷ ಬೇಗನೆ ಬಾ ಅಂತ. ಮಹಾಭಾರತ ಈ ಪದ ಕೇಳ್ತಿದ್ದಂಗೆ ನೆನಪಾಗೋದೆ ಆ ಮಹಾಭಾರತದಲ್ಲಿ ನಡೆದ ಘಟನೆಗಳು, ಅಲ್ಲಿರುವಂತಹ ವ್ಯಕ್ತಿತ್ವಗಳು. ನಿಜ ಅಲ್ಲ? ವೇದವ್ಯಾಸರು ಈ ಮಹಾಕಾವ್ಯವಾದ ಮಹಾಭಾರತವನ್ನು ಬರೆಯೋಕೆ ಸೂಕ್ತವಾದವರನ್ನು ಹುಡುಕ್ತಾ ಇರ್ತಾರೆ. ಬ್ರಹ್ಮದೇವನ ಸೂಚನೆಯಂತೆ ವೇದವ್ಯಾಸರು ಗಣಪತಿಯ ಮೊರೆ ಹೋಗ್ತಾರೆ. ಗಣಪತಿ ಈ ಮಹಾಕಾವ್ಯವನ್ನು ಬರೆಯೋಕ್ಕೂ ಮುಂಚೆ ಒಂದು ಷರತ್ತನ್ನು ಇಡ್ತಾರೆ. ಅದೇನೆಂದರೆ, ಈ ಕಾವ್ಯ ಬರೆದು ಮುಗಿಯೋ ತನಕನೂ ಎಲ್ಲೂ ಕೂಡ ನಿಲ್ಲಿಸಬಾರ್ದು ಅಂತ. ಹಾಗೆ ವೇದವ್ಯಾಸರು ಕೂಡ ಗಣಪತಿಯಲ್ಲಿ ಒಂದು ಷರತ್ತನ್ನು ಇಡ್ತಾರೆ. ಅದೇನೆಂದರೆ, ನಾನು ಹೇಳಿದಂಥ ಪ್ರತಿಯೊಂದು ಪದದ ಅರ್ಥವನ್ನು ತಿಳ್ಕೊಂಡ್ಮೇಲೆ ನೀನು ಬರಿಬೇಕು ಅಂತ. ಇಬ್ಬರು ಷರತ್ತನ್ನು ಒಪ್ಕೊಂಡು ಮಹಾಕಾವ್ಯವಾದ ಮಹಾಭಾರತವನ್ನು ಬರೀತಾರೆ. ಇದನ್ನು ಇವಾಗ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮಹಾಭಾರತದಲ್ಲಿ ನಡೆದಂತಹ ಘಟನೆಗಳು, ಅಲ್ಲಿದ್ದಂತಹ ಮನಸ್ಥಿತಿಗಳು ಬರೀ ಟಿವಿ ಪುಸ್ತಕದಲ್ಲಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತಲೂ ಕೂಡ ನೋಡೋಕೆ ಸಿಗುತ್ತೆ. ಧರ್ಮದ ದಾರಿಗೆ ಉದಾಹರಣೆಯಾದ ಯುಧಿಷ್ಠಿರ, ಅಹಂಕಾರದಲ್ಲಿ ಮೆರೆದ ದುರ್ಯೋಧನ, ಶೌರ್ಯಕ್ಕೆ ಉದಾಹರಣೆಯಾದ ಅರ್ಜುನ, ತನ್ನ ಶೌರ್ಯವನ್ನು ಕೆಟ್ಟದಾಗಿ ಬಳಸಿಕೊಂಡ ದುಶ್ಯಾಸನ, ತನ್ನಲ್ಲಿ ಒಳ್ಳೆಯ ಗುಣಗಳಿದ್ರೂ ಕೆಟ್ಟ ದಾರಿಯನ್ನು ಆಯ್ಕೆ ಮಾಡಿಕೊಂಡ ಕರ್ಣ, ಬಲಿಷ್ಠತೆಗೆ ಉದಾಹರಣೆಯಾದ ಭೀಮ, ಮುಗ್ಧತೆಗೆ ಉದಾಹರಣೆಯಾದ ನಕುಲ ಸಹದೇವ, ಜೀವನದ ದಾರಿಯನ್ನು ಪ್ರತಿ ಕ್ಷಣದಲ್ಲೂ ಸಾರಥಿಯಾಗಿ ಹೇಳಿಕೊಟ್ಟ ಕೃಷ್ಣ, ಮನುಷ್ಯರ ಮಧ್ಯೆ ತಂದಿಟ್ಟು ಮಜಾ ನೋಡಿದ ಶಕುನಿ. ಈ ಎಲ್ಲ ಮನಸ್ಥಿತಿಗಳು ಕೂಡ ಒಬ್ಬ ಮನುಷ್ಯನಲ್ಲಿ ನೋಡೋಕೆ ಸಿಗತ್ತೆ. ಒಳ್ಳೆಯ ದಾರಿಯಲ್ಲಿ ನಡೆಯುವಂತಹ 5 ಜನ ಪಾಂಡವರಿದ್ದರೆ ಅದಕ್ಕೆ ಅಡ್ಡಗಾಲು ಹಾಕೋಕ್ಕೆ 100 ಜನ ಕೌರವರು ಬರೀ ಮಹಾಭಾರತದಲ್ಲಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತ ನೋಡೋಕೆ ಸಿಗ್ತಾರೆ. ಇಷ್ಟರಲ್ಲಿ ಯಾವ ವ್ಯಕ್ತಿತ್ವವನ್ನು ನಿಮ್ಮಲ್ಲಿ ನೋಡೋಕೆ ಇಷ್ಟಪಡ್ತೀರೋ ಅದು ನಿಮ್ಮ ಆಯ್ಕೆ. ಭೂಮಿ ಮೇಲೆ ಬಂದ ಭಗವಂತ ಮನುಷ್ಯರ ಮಧ್ಯೆ ಇದ್ದು ಪೂಜೆಗಳನ್ನು, ಧಾರ್ಮಿಕ ಆಚರಣೆಗಳನ್ನು ಎಲ್ಲವನ್ನು ಕೂಡ ಸಹಿಸಿಕೊಂಡು ಖುಷಿಯಿಂದ ವಿಸರ್ಜಿತನಾಗ್ತಾನೆ. ಎಲ್ರಿಗೂ ಹೇಳೋದು ಒಂದೇನೆಂದರೆ, ಗಣಪತಿಯನ್ನು ಬರೀ ಮೂರ್ತಿ ಅಥವಾ ಮಣ್ಣಿನ ಮೂರ್ತಿ ಅಂತ ನೀವು ನೋಡ್ತಾ ಇದ್ದರೆ ಆ ಮೂರ್ತಿಯಲ್ಲಿರುವಂತಹ ಶಕ್ತಿ ನಿಜವಾಗ್ಲೂ ನಿಮ್ಗೆ ಅರ್ಥ ಆಗಲ್ಲ. ಆದಷ್ಟು ಭಕ್ತಿಯಿಂದ, ಶ್ರದ್ಧೆಯಿಂದ ಗಣಪತಿ ಉತ್ಸವವನ್ನು ಆಚರಣೆ ಮಾಡಿ ನೋಡಿ. ಏನಿಲ್ಲ ಅಂದರೂ ನಿಮ್ಮ ಲೈಫಲ್ಲಿರುವಂತಹ ಕಷ್ಟಗಳನ್ನು ಎದುರಿಸುವಂತಹ ಶಕ್ತಿ ನಿಮ್ಮಲ್ಲಿ ಜಾಗೃತವಾಗುತ್ತೆ.